ಫ್ಯಾಮ್ ಇವತ್ತೊಂದು ಲಾಗ್ ಮಾಡ್ತಾ ಇದೀವಿ. ಎಲ್ಲಿಗಂತ ನಿಮಗೂ ಗೊತ್ತಿರ್ಬೋದು, ತಮ್ಮನೇನಲ್ಲಿ ನೋಡಿದ್ದೀರಾ. ಅದೇ RR ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನ. ಲಾಗ್ ಮಾಡ್ಕೊಂಡು ಬರೋಣ ಅಂತ ಇದ್ವಿ. ಎಂಟ್ರಿ ನಮ್ಮನೆ ಎಕ್ಸಿಟ್ ನೋಡೋಣ. ಕಡೆ ಹೋಗ್ತಾ ಇದ್ದೀವಿ. ಓಯ್ ಏನೋ ಯೂಟ್ಯೂಬ್ ನೋಡ್ತೀಯಾ? ನಿಮ್ಗೆ ಯಾಕೆ ಬೇಕದು? ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಸೊ ಇವಾಗ ಇದು RR ನಗರ ಎಂಟ್ರೆನ್ಸು. ಸೊ ಇಲ್ಲಿಂದ ಒಂದು ಒನ್ ಕಿಲೋಮೀಟ್ರ್ ಇಲ್ಲ 1.5 ಕಿಲೋಮೀಟ್ರ್ ಇದೆ ಟೆಂಪಲ್ಗೆ. ನಾವು ಅದೇ ರೋಡಿಗೆ ಎಂಟ್ರಿ ಕೊಡೋಣ ಬನ್ನಿ. ಸೊ ಇದು ವೇಟು ರಾಜರಾಜೇಶ್ವರಿ ದೇವಸ್ಥಾನ, ಇದೇ ಎಂಟ್ರೆನ್ಸ್ ದಾರಿ. ಸೊ ಇದು ಹೆಂಗೆ ಬಂತು ಅಂತ ಒಂದು ಚಿಕ್ಕದಾಗಿ ಹಿಸ್ಟ್ರಿ ತಿಳ್ಕೊಳ್ಳೋಣ ಬನ್ನಿ. ಸೊ ಇದನ್ನು ಏಪ್ರಿಲ್ 3, 1960 ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಇದನ್ನು ಪ್ರತಿಷ್ಠಾಪನೆ ಮಾಡಿದವರು ತಿರುಚಿ ಸ್ವಾಮೀಜಿ ಅಂತ ಗುರುಗಳವರು. ಅವ್ರ ಗುರುಗಳಾಗಿದ್ದ ಶಿವಪುರಿ ಬಾಬಾ ಅವರು ಅವ್ರಿಗೆ ಹೇಳ್ತಾರೆ ಏನಂತ, ನೀವು ಕರ್ನಾಟಕ ಕಡೆ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳ್ತಾರೆ ಅವರಿಗೆ. ಹಾಗಾಗಿ ತಿರುಚಿ ಸ್ವಾಮೀಜಿಗಳು ಹಿಮಾಲಯಕ್ಕೆ ಹೋಗಿ ಮೆಡಿಟೇಷನ್ ಮಾಡ್ತಾರೆ. ಸೊ ಅವ್ರ ಹಂಗೆ ಜ್ಞಾನದಲ್ಲಿ 3 ದೇವತೆಗಳು ಕಾಣಿಸ್ಕೊತಾರೆ. ಶಾರದೆ, ಲಕ್ಷ್ಮೀ, ದುರ್ಗಾ, ಈ 3 ದೇವತೆಗಳು ಕಾಣಿಸ್ಕೊಂಡು ಅವರಿಗೆ ದಾರಿ ಹೇಳ್ತಾರೆ. ದಕ್ಷಿಣ ಕರ್ನಾಟಕ ಪ್ರಯಾಣ ಮಾಡ್ತಾ ಇರುವಾಗ ಅವರು ಮೈಸೂರಿಗೆ ಬಂದು ತಲುಪ್ತಾರೆ. ಮೈಸೂರಿಗೆ ಬಂದಾಗ 3 ಗರುಡಗಳು ಹಾರಾಡ್ತಾ ಇರೋದು ಮೇಲೆ ನೋಡ್ತಾರೆ. ಆಧಾರ ಹಾರಾಡ್ತಿರೋದು ನೋಡ್ಬಿಟ್ಟು ದೇವರುಗಳು ನನಗೆ ಇದೇ ಕಡೆ ದಾರಿ ತೋರಿಸ್ತಾ ಇದ್ದಾವೆ ಅಂತ ಅಂದ್ಕೊಂಡು ಸೊ ಇದೇ ಕಡೆ ಪಯಣ ಮಾಡ್ತಾರೆ. ಪಯಣ ಮಾಡ್ಕೊಂಡು ಬಂದಾಗ ಕೆಂಚನಹಳ್ಳಿ ಅಂತ ಒಂದು ಜಾಗಕ್ಕೆ ತಲುಪ್ತಾರೆ. ಅದೇ ಕೆಂಚನಹಳ್ಳಿ ಇವಾಗಿರೋ ರಾಜರಾಜೇಶ್ವರಿ ನಗರನೇ. ಅದೇ ಜಾಗದಲ್ಲಿ ಅವಾಗ ಮೊದಲು ಆಶ್ರಮನ ಕಟ್ತಾರೆ. ಕೈಲಾಸ ಆಶ್ರಮ ಅಂತ ಕಟ್ಬಿಟ್ಟು 1960 ಏಪ್ರಿಲ್ 3 ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸೊ ಬಂದು ರೀಚ್ ಆಗಿದ್ದೀವಿ. ಮೊದಲನೇ ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನ. ಸೊ ನನ್ನ ಹಿಂದೆ ನೋಡ್ಬೋದು ನೀವು, ಇದು ಫುಲ್ಲು ದೇವಸ್ಥಾನ. ಸೊ ಒಳಗೋಗಿ ಎಂಟ್ರಿ ಕೊಡೋಣ ಬನ್ನಿ. ಹಾಕಿದ್ದಾರೆ, ಇದನ್ನೇ ವಿಡಿಯೋ ಮಾಡ್ತಾ ಇರೋದು, ಹಾಕ್ಬಾರ್ದು ಅಂತ. ಫೋಟೋ ವಿಡಿಯೋ ಎಲ್ಲ ಬ್ಯಾನ್ ಆಗಿದೆ. ಆದರೂ ಸಣ್ಣ ಪುಟ್ಟ ನಾವು ರಿಸ್ಕ್ ತೊಗೊಂಡು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು, ಅಲ್ಲಿ ದೊಡ್ಡದಾಗಿ ಎಂಟ್ರೆನ್ಸಲ್ಲೇ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ, ಫೋಟೋ ವಿಡಿಯೋ ಎಲ್ಲ ತೆಗಿಯೋಂಗಿಲ್ಲ ಅಂತ. ನಾವು ಅಲ್ಲಿ ಫೋನ್ ಇಟ್ಕೊಂಬರ್ತಾಯಿದ್ರು, ಹೇಳ್ಕೊಂಬರ್ತಾಯಿದ್ರು ಎಲ್ಲ ಸ್ಟಾಪ್ ಮಾಡಿ ಅಂತ. ಆದರೂ ನಾವು ಜನ ಬೇರೆ ಸಿಕ್ಕಾಪಟ್ಟೆ ಇದ್ದಾರೆ. ಇವತ್ತು ಶುಕ್ರವಾರ ಅಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ ಜನದ ಮಧ್ಯದಲ್ಲೂ ನಾವು ಫೋಟೋ ತೆಗಿತಾ ಇದ್ದೀವಿ, ಸ್ವಲ್ಪ ಆದರೂ ವಿಡಿಯೋ ತೆಗಿತಾ ಇದ್ದೀವಿ. ನಾವು ಒಳಗಡೆ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡೋಣ, ಅದು ದೇವ್ರ ದರ್ಶನ ಮಾಡೇ ಮಾಡ್ತೀವಿ. ಬನ್ನಿ ಹೋಗೋಣ ಒಳಗಡೆ. ನಾವು ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಗುರು, ಲೈನ್ ಮಾತ್ರ ಹೆವಿ ಇದೆ, ಆದರೂ ಬಿಡಲ್ಲ.